ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಪ್ಪ ಫಸ್ಟೇ ಚಿಕನ್ನೆಲ್ಲ ಇಟ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಅಂದ್ಕೋಬೇಡಿ. ಇವತ್ತು ನಾಟಿ ಕೋಳಿ ಸಾರು ಮಾಡ್ತಾಯಿದ್ದೀನಿ. ಹಾಗೆಯೇ ಅದೊಂದು ರೆಸಿಪಿ ತೋರಿಸೋಣ ಅಂದ್ಕೊಂಡು ಅದ್ರ ಜೊತೆಗೇ ಲಿವರ್ ಪೆಪ್ಪರ್ ಗ್ರೇವಿ ಮಾಡ್ತಾಯಿದ್ದೀನಿ. ಅದ್ರದ್ದು ರೆಸಿಪಿ ಇರುತ್ತೆ. ಬ್ರಾಯ್ಲರ್ ಕೋಳಿ ಥರ ಈ ಕೋಳಿ ಬೇಗ ಬೇಯಲ್ಲ, ಸ್ವಲ್ಪ ಲೇಟಾಗಿ ಬೇಯುತ್ತೆ. ಹಾಗಾಗಿ ಕುಕ್ಕರಲ್ಲಿ ಬೇಯಿಸ್ತಾ ಇದ್ದೀನಿ. ಟೊಮೆಟೊ ಹಣ್ಣು, ಹಸಿಮೆಣ್ಸಿನ್ಕಾಯಿ, ಉಪ್ಪು, ಸ್ವಲ್ಪ ನೀರು ಹಾಕಿ ಬೇಯಿಸ್ತಾ ಇದ್ದೀನಿ. ಜೊತೆಗೇ ಪಾಪು ಎದ್ದಾಳೋಕ್ಕಿಂತ ಮುಂಚೆ ಬೇಗ ಬೇಗ ಮಾಡಬೇಕು ಅಂತ ಬೇಗ ಬೇಗ ಮಾಡ್ತಾಯಿದ್ದೀನಿ. ಹಾಗೆ ಲಿವರಿಗೆ ಪೆಪ್ಪರ್ ಬೇಕಿತ್ತು. ಪೆಪ್ಪರ್ ಪೌಡರ್ ಖಾಲಿಯಾಗಿತ್ತು, ಅದಕ್ಕೆ ಸ್ವಲ್ಪ ಹುರ್ಕೊಂಡು ಅದನ್ನು ಪೌಡರ್ ಮಾಡೋಣ ಅಂತ ಅದನ್ನು ಸೈಡಲ್ಲಿ ಹುರ್ಕೊಳ್ತಾ ಇದ್ದೀನಿ. ಇದು ಬೇಯಕ್ಕಿಟ್ಟು ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಬಂದರು. ಅವ್ರ ಹತ್ರ ಸ್ವಲ್ಪ ಪಾಪುನ ಮಲಗ್ಸೋಕ್ಕೆ ಅವ್ರ ಹತ್ರ ಕೊಟ್ಟು ನಾನು ಬೇಗ ಬೇಗ ರೆಡಿ ಮಾಡ್ತಾ ಇದ್ದೆ. ಲಿವರು ನೋಡಿ, ಓಕೆ ನೋಡಿ, ಪಾಪುನ ಮಲಗಿಸ್ತಾ ಇದ್ದಾರೆ ಹಸ್ಬೆಂಡು. ಅಷ್ಟರಲ್ಲಿ ನಾನು ಬೇಗ ಮಾಡ್ತಾ ಇದ್ದೀನಿ. ಸ್ವಲ್ಪ ಇದನ್ನ ಪೌಡರ್ ಮಾಡಿಕೊಂಡೆ. ಹೊರಗಿಂದ ತೊಗೊಂಡ್ರೆ ಫ್ಲೇವರು ಇರಲ್ಲ, ಸ್ವಲ್ಪ ಖಾರನೂ ಇರಲ್ಲ. ಹಾಗಾಗಿ ಮನೆಯಲ್ಲೇ ಪ್ರಿಪೇರ್ ಮಾಡಿದರೆ ಒಳ್ಳೆ ಫ್ಲೇವರ್ ಇರುತ್ತೆ. ಅದನ್ನು ಬೇಗ ರೆಡಿ ಮಾಡೋಣ ಅಂತ ಅದೇನು ಈಸಿಯಾಗಿ ಮಾಡ್ಬೋದಲ್ಲ. ಸ್ವಲ್ಪ ಆಯಿಲ್ ಹಾಕಿ ಅದಕ್ಕೆ ಒಂದು ಈರುಳ್ಳಿ ಹಾಕಿ ನಾನು ಜೀರಿಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ. ಆಮೇಲೆ ಪೆಪ್ಪರ್ ಪೌಡರ್, ಇಷ್ಟೇ ಮಸಾಲೆ ಹಾಕ್ತಾ ಇರೋದು. ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಅಷ್ಟೇ, ಜಾಸ್ತಿ ಮಸಾಲೆ ಹಾಕಿಲ್ಲ. ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೊಬಿಟ್ಟು ನಿಮಗೆಷ್ಟು ಗ್ರೇವಿ ಬೇಕೋ ಅಷ್ಟು ಗ್ರೇವಿ ಮಾಡಿಕೊಂಡ್ರೆ ಆಯಿತು. ಫೈನಲ್ ಆಗಿ ಒಂದು ಸ್ವಲ್ಪ ಲೆಮನ್ ಹಾಕಿದರೆ ಇದು ಲಿವರ್ ಆಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಅದನ್ನು ಬೇಯಕ್ಕಿಟ್ಟು ಸೈಡಲ್ಲೇ ನಾನು ಕೋಳಿ ಸಾರಿಗೆ ಮಸಾಲೆ ರೆಡಿ ಮಾಡ್ತಾಯಿದ್ದೀನಿ. ಒಣಗಿನ ಮೆಣಸಿನ್ಕಾಯಿ, ಹಾಗೆಯೇ ಸಂಬಾರ, ಹಾಗೆ ಸ್ವಲ್ಪ ಎಳ್ಳು, ಇದೆಲ್ಲ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಕಾಳು ಮೆಣಸು ಸ್ವಲ್ಪ ಹಾಕಿದ್ದೀನಿ. ಹುರ್ಕೊಂಡಾದ್ಮೇಲೆ ಅದಕ್ಕೆ ಬೆಳ್ಳುಳ್ಳಿ, ಶುಂಠಿ, ಹಾಗೆ ಚಕ್ಕೆ ಲವಂಗ ಹಾಕೋದು ನನಗೆ ತೋರಿಸ್ಲಿಲ್ಲ. ಚಕ್ಕೆ ಲವಂಗ ಸ್ವಲ್ಪ ಹಾಕಿಬಿಡಿ. ಹಾಗೆ ಅದನ್ನು ಚೆನ್ನಾಗಿ ಹುರ್ಕೊಂಡು ಅಷ್ಟರಲ್ಲಿ ಲಿವರ್ ಆಯಿತು. ಅದಕ್ಕೆ ಸ್ವಲ್ಪ ಲೆಮನ್ ಹಾಕಿ ಆಫ್ ಮಾಡಿದೆ, ಗ್ಯಾಸ್ ಆಫ್ ಮಾಡಿದೆ. ಆಮೇಲೆ ಸ್ವಲ್ಪ ಕೋಳಿ ಸಾರಿಗೆ ಕಾಯಿ ತುರಿ, ಸ್ವಲ್ಪ ಆಯಿಲ್ ಹಾಕಿ ಬ್ರೌನ್ ಕಲರ್ ಬರೋ ತನಕ ಹುರ್ಕೋಬೇಕು. ಅದು ಉರಿಯೋಷ್ಟರಲ್ಲಿ ನಾನು ಕೋಳಿ ಸಾರಿಗೆ ಸ್ವಲ್ಪ ಟೊಮೆಟೊ ಹಣ್ಣು, ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೋಬೇಕಲ್ಲ, ಅದಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಆಯಿಲ್ ಹಾಕಿ ಅದಕ್ಕೆ ಈರುಳ್ಳಿ, ಹಾಗೆಯೇ ಪಲಾವ್ ಎಲೆ ಹಾಕಿ ಚೆನ್ನಾಗಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊ ಹಣ್ಣು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಅದಾದಮೇಲೆ ನಾವು ಬೇಯಿಸಿಟ್ಟಿರೋ ಚಿಕನ್ನ ಅದಕ್ಕೆ ಹಾಕ್ತಾಯಿದ್ದೀವಿ. ಆಮೇಲೆ ನಾನು ಲಿವರ್ ಟೇಸ್ಟ್ ಮಾಡಿರಲಿಲ್ಲ, ಅದಕ್ಕೆ ಸ್ವಲ್ಪ ಟೇಸ್ಟ್ ಮಾಡ್ತಾಯಿದ್ದೀನಿ. ಹೇಗಿದೆ ಅಂತ ನೋಡ್ತಾ ಇದ್ದೀನಿ. ತುಂಬಾ ಟೇಸ್ಟಿ ಆಗುತ್ತೆ, ಜಾಸ್ತಿ ಮಸಾಲೆನೂ ಇರಲ್ಲ, ಪೆಪ್ಪರ್ ಇರುತ್ತೆ. ಕೋಲ್ಡೆಲ್ಲ ಹಾಕಿದರೆ ಬೇಗ ಕಡಿಮೆ ಆಗುತ್ತೆ. ತುಂಬ ಟೇಸ್ಟಿಯಾಗಿತ್ತು. ಅದಕ್ಕೆ ಹಾಕಿಟ್ಲಮ್ಮ, ಇದಕ್ಕೆ
ಅಷ್ಟರಲ್ಲೇ ಪಾಪು ಎತ್ತಿದ್ದ, ಹಂಗೆ ಅವನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಸಾಂಬಾರು ಮಾಡ್ತಾಯಿದ್ದೀನಿ. ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ, ಸ್ವಲ್ಪ ಮಿಕ್ಸಿಗೆ ಹಾಕೋಕ್ಕಿತ್ತು ಮಸಾಲೆ, ಅದು ರೆಡಿ ಮಾಡಿ ಸಂಜೆ ಆಯಿತು. ಸಂಜೆ ಪಾಪುನ ಸ್ವಲ್ಪ ಸ್ನಾನ ಮಾಡಿಸೋಣ ಅಂತ ಮೈ ಸ್ನಾನ ಮಾತ್ರ ಮಾಡಿಸ್ತಾಯಿದ್ದೀನಿ. ಅವನಿಗೆ ಸ್ವಲ್ಪ ಕೋಲ್ಡ್ ಆಗಿದೆ, ಹಾಗಾಗಿ ಒಂದು ಫಸ್ಟೊಂದು ಸ್ನಾನ ಮಾಡೋ ವಿಡಿಯೋ ಹಾಕಿದ್ನಲ್ಲ, ಅದು ಕಾಪಿರೈಟ್ ಇಶ್ಯೂ ಬಂದು ಡಿಲೀಟ್ ಆಯಿತು. ಚೆನ್ನಾಗಿ ವ್ಯೂಸ್ ಆಗಿತ್ತು, ಡಿಲೀಟ್ ಆಗಿ ಬೇಜಾರಾಯಿತು. ಯಾಕಂದರೆ ನಾನು ಅವನಿಗೆ ನಿಕ್ಕರ್ ಹಾಕಿರಲಿಲ್ಲ, ಹಾಗೆಯೇ ಮಾಡಿಸಿದ್ದೆ. ಅಂದರೆ ಸ್ವಲ್ಪ ಗೊಂಬೆ ಎಲ್ಲ ಹಂಗೆ ಇಟ್ಕೊಂಡು ಮಾಡಿದ್ದೆ. ಬಟ್ ಅದು ಹಾಗೆ ಕಾಪಿರೈಟ್ ಇಶ್ಯೂ ಬಂತು, ಅದು ಡಿಲೀಟ್ ಆಯಿತು. ಅವನ ಚೇರ್ ಮೇಲೆ ನಾನು ಕೂತೆ ಅಂತ ನನ್ನ ಹೇಳೋ ತನಕ ಬಿಟ್ಟಿಲ್ಲ. ಅದ್ರ ಮೇಲೆ ಕೂತ್ಕೊಂಡು ಸ್ನಾನ ಮಾಡಿಸೋಣ ಅಂದ್ಕೊಂಡ್ರೆ ಅವನು ಕೂರ್ಬೇಕಂತೆ. ಇವಾಗ ಕೂರೋ ತನಕ ಬಿಟ್ಟಿಲ್ಲ. ನಾನು ಕೂತಿದ್ದೀನಲ್ಲ, ಏನು ನನ್ನ ಎತ್ತೊಳ್ಸೋಕ್ಕೆ ಅವನು ಕೂರಬೇಕು ಅಂತ. ಆಮೇಲೆ ಇನ್ನೇನು ಮಾಡೋದು, ಕೂರಿಸಿ ನಾನು ನಿಂತ್ಕೊಂಡು ಸ್ನಾನ ಮಾಡಿಸ್ದೆ. ಸ್ನಾನೆಲ್ಲ ಆಯಿತು ಅವನದು. ನಾನೇನು ಸ್ನಾನ ಮಾಡಬೇಕು, ಅವನು ಫ್ರೆಶ್ ಆದ ಅಷ್ಟೇ. ಇವತ್ತಿನ ವೀಡಿಯೋ ವೈಂಡ್ ಅಪ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಿಮ್ಮ ಒಪಿನಿಯನ್ ನನಗೆ ಕಮೆಂಟಲ್ಲಿ ತಿಳಿಸಿ. ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ಓಕೆ, ಹಾಗಾದರೆ ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.